ಹೈಕಮಾಂಡ್ಗೆ ಹೋಗಿದೆ, ರಿಪೋರ್ಟೇ ಹೋಗಿದೆ. ಇದು ಉದ್ದೇಶ. ಯಾರ ಉದ್ದೇಶ? ಇಷ್ಟೇ ಆದ್ಮೇಲೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಎಸ್, ಯು ಆರ್ ರೈಟ್. ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಮುಗಿದಿದ್ದು ಕೊಟ್ಟೇ ಬಿಟ್ರು ಗುದ್ದು. ಇದು ಯಾರು ಕೊಟ್ಟ ಗುದ್ದು? ಸಿದ್ದು ಕೊಟ್ಟ ಗುದ್ದು ನೋಡಿ. ಯಾಕಂದರೆ ಎಲ್ಲ ಕಡೆ ನಾನು ಬಾಗಲಕೋಟೆ ಹೋಗಿದ್ದೆ, ದಾವಣಗೆರೆ ಹೋಗಿದ್ದೆ, ಆ ಎಲ್ಲ ಸಂದರ್ಭದಲ್ಲೂ ಹಲವು ನಾಯಕರು ಪ್ರಚಾರಕ್ಕೆ ಬಂದಿದ್ರಲ್ಲ, ಅವ್ರ ಜೊತೆ ಆಫ್ ದ ರೆಕಾರ್ಡ್ ಮಾತನಾಡುವಾಗ ಬಹುತೇಕರು ಹೇಳ್ತಾ ಇದ್ದೇನಪ್ಪ ಅಂದರೆ, ಈ ಎಲೆಕ್ಷನ್ ಮುಗಿತಾ ಇದ್ದಂಗೆ ಏನೋ ಒಂದು ತೀರ್ಮಾನ ಆಗಲೇಬೇಕು, ಅದು ಆಗದೆ ಹೋದರೆ ಇನ್ನೆರಡು ವರ್ಷ ಏನೂ ಆಗಲ್ಲ, ಹೀಗಾಗಿ ಏನೋ ಒಂದು ತೀರ್ಮಾನ ಆಗಿಯೇ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಈಗ ನೋಡಿ, ಬಹಿರಂಗ ಪ್ರಚಾರ ಅಂತ್ಯ ಆಯಿತು ಅಂದರೆ ಎಲೆಕ್ಷನ್ ಮುಗ್ದಂಗೆ. ಅಲ್ಲಿಗೆ ವಾಟ್ ನೆಕ್ಸ್ಟ್ ಅನ್ನೋದನ್ನು ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಾಜಕೀಯ ನಾಯಕರು. ಈಗ ಅದೇ ಹಿನ್ನೆಲೆಯಲ್ಲಿ ನಾನು ಹೇಳಿದ್ನಲ್ಲ, ಎಲೆಕ್ಷನ್ ಮುಗಿದಿದ್ದು ಕೊಟ್ಟೇ ಬಿಟ್ರು ಗುದ್ದು ಅಂತ. ಈಗ ಗುದ್ದು ಬಿದ್ದಿದೆ. ಕೊಟ್ಟವರು ಯಾರು, ಯಾರಿಗೆ, ಯಾವ ರಾಜಕೀಯ ಸಂದೇಶ, ಅದಕ್ಕೆ ಉತ್ತರ ಏನು, ಪ್ರತ್ಯುತ್ತರ ಏನು, ಅಂತಿಮವಾಗಿ ಆಗೋದೇನು, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಹುಶಃ ಬಹಿರಂಗ ಪ್ರಚಾರ ಅಂತ್ಯ ಆಗದೇ ಕಾಯ್ತಾ ಇದ್ರು ಅನಿಸುತ್ತೆ. ಒಂದು ಮೆಸೇಜ್ನ, ಸ್ಟ್ರಾಂಗ್ ಮೆಸೇಜ್ನ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಬಹುಶಃ ಇದು ಬೇರೆ ದಾರಿ ಇರಲಿಲ್ಲ, ಕೊಡಲೇಬೇಕಿತ್ತು. ನಂಬರ್ 1, ಈ ಇಶ್ಯೂ ಜೀವಂತವಾಗಿರಬೇಕು. ಯಾರಿಗೆ ಅಂತ ನಿಮಗೆ ಗೊತ್ತು, ನಾನು ಹೇಳ್ತೀನಿ ಯಾರು ಅಂತ. ಎರಡನೇದು, ವಿಷಯವನ್ನು ಜೀವಂತವಾಗಿಡುವ ಜೊತೆಗೆ ಏನು ತೀರ್ಮಾನ ಆಗಿಲ್ಲ, ಇನ್ನೂ ತೀರ್ಮಾನ ಆಗಬೇಕು ಅನ್ನೋದನ್ನು ಕೂಡ ಹೇಳಬೇಕಾಗಿದೆ. ಯಾಕಂದರೆ ನೀವು ಗಮನಿಸಿ ನೋಡಿ, ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ, ಅದು ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹೆಚ್ಚಾಗಿ ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಹಲವು ಹೇಳಿಕೆಗಳು ಬಂತು. ನಾನು ಹೇಳ್ತೀನಿ ಯಾವ್ಯಾವ ಹೇಳಿಕೆ ಅಂತ ಹೇಳ್ತೀನಿ, ಒಂದೊಂದು ಸ್ಟೇಟ್ಮೆಂಟ್ನು ಕೂಡ ನೀವು ವಿವರಿಸ್ತೀನಿ. ಸ್ವತಃ ಮುಖ್ಯಮಂತ್ರಿಗಳ ಬಾಯಿಂದ ಬಂತು, ಸಿದ್ದರಾಮಯ್ಯನವರು ಹೇಳಿದ್ರು. ಗೃಹ ಸಚಿವ ಪರಮೇಶ್ವರ್ ಅವ್ರ ಬಾಯಿಂದ ಬಂತು. ಜಮೀರ್ ಅಹಮದ್ ಖಾನ್ ಅಂತೂ ಯಾವ ಲೆವೆಲ್ಲಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟರು ಅಂದರೆ ಯಾರು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಹಂತಕ್ಕೆ ಹೋಗಿ ಬಹಿರಂಗವಾಗಿ ಭಾಷಣದಲ್ಲಿ, ಅದು ಕೂಡ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಎಂಥ ಹೇಳಿಕೆ ಕೊಟ್ಟರು ಗೊತ್ತಾ? ಆ ಹಂತಕ್ಕೆ ಹೋದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ತುಟಿಪಿಟ್ಟು ಕಂದಿರಲಿಲ್ಲ. ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ಇದು ಉತ್ತರ ಕೊಡುವ ಸಂದರ್ಭ ಅಲ್ಲ ಅಂತ ಭಾವಿಸಿದ್ರೇನೋ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆದರೆ ಈಗ ಬಂದಿದೆ. ಎಂಥ ಮೆಸೇಜ್ ಅಂದರೆ ನೋಡಿ, ಹೈಕಮಾಂಡಿಗೆ ಹೋಗಿದೆ ಈ ಮೆಸೇಜ್. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲೆಲ್ಲೋ ಮೀಡಿಯಾಗೇನೋ ಮಾತಾಡಿದ್ರು, ಏನೋ ಇವ್ರು ಕ್ವಶನ್ ಕೇಳಿದ್ರು, ಅವರೇನೋ ಉತ್ತರ ಕೊಟ್ಟರು, ಅದೆಲ್ಲ ನಾನು ಹೇಳ್ತಾ ಇರೋದು. ಹೈಕಮಾಂಡ್ಗೆ ಹೋಗಿದೆ, ರಿಪೋರ್ಟೇ ಹೋಗಿದೆ, ವಿಡಿಯೋ ಸಹಿತ ಹೋಗಿದೆ, ಟ್ರಾನ್ಸ್ಕ್ರಿಪ್ಟ್ ಮಾಡಿ ಕಳಿಸಿದ್ದಾರೆ ಏನೇನು ಹೇಳಿದ್ದಾರೆ ಅಂತ ಹೇಳಿ. ಹಿಂದಿಗೂ ಆಂಗ್ಲ ಭಾಷೆಗೂ ಎಲ್ಲವನ್ನು ಟ್ರಾನ್ಸ್ಲೇಟ್ ಮಾಡಿ ಏನು ಮಾತಾಡಿದ್ರು ಅನ್ನುವಂಥ ಸ್ಕ್ರಿಪ್ಟ್ ಕಳಿಸಿದ್ದಾರೆ. ಯಾರಿಗೆ ಏನು ತಲುಪಿಸ್ಬೇಕು ಮೆಸೇಜ್ ತಲುಪಿಸ್ತಾ ಇದ್ದಾರೆ. ಈ ಮೂಲಕ ಅವರು ಹೀಗೆಲ್ಲ ಮಾತಾಡಿದ್ದಾರೆ ಅನ್ನೋ ಕಂಪ್ಲೇಂಟ್ ಕೊಡೋದಷ್ಟೇ ಅಲ್ಲ ಅವ್ರ ಉದ್ದೇಶ. ವಿಷಯ ಮತ್ತೆ ಮುನ್ನೆಲೆಗೆ ಬರಬೇಕು, ಮತ್ತೆ ಜೀವ ಬರಬೇಕು, ಅದಕ್ಕೆ ವಿಷಯ ಜೀವಂತವಾಗಿರಬೇಕು, ಚರ್ಚೆಯಲ್ಲಿ ಉಳಿಬೇಕು, ಹಾಗೂ ಸರಿಯಾದ ಸಮಯದಲ್ಲಿ ದೆಹಲಿಯಲ್ಲಿ ಕುಳಿತು ಒಂದು ತೀರ್ಮಾನ ಆಗಬೇಕು. ಅದು ಉದ್ದೇಶ. ಯಾರ ಉದ್ದೇಶ? ಇಷ್ಟೇ ಆದ್ಮೇಲೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಎಸ್, ಯು ಆರ್ ರೈಟ್. ಡಿ ಕೆ ಶಿವಕುಮಾರ್ ಅವ್ರು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯವಾ ಇದೆಲ್ಲ ಕೇಳಿಸ್ಕೊಂಡು? ಏನಂದಿದ್ರು ಗೊತ್ತಾ ಜಮೀರ್ ಅಹಮದ್ ಖಾನ್ ಅವರು? ಜಮೀರ್ ಅಹಮದ್ ಖಾನ್ ಅವ್ರ ಸ್ಟೇಟ್ಮೆಂಟ್ ಏನು ಗೊತ್ತಾ? ಡಾಕ್ಟರ್ ಜಿ ಪರಮೇಶ್ವರ್ ಅವ್ರದ್ದು ಬಹಳ ಚರ್ಚೆ ಆಯಿತು. ಏನಂತ ಹೇಳಿದ್ರು ಅವರು? ಇನ್ನೂ 2 ವರ್ಷ ಅಂದರೆ 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ ಪರಮೇಶ್ವರ್ ಅವರು ಹೇಳಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೌಂಟ್ರ್ ಕೊಟ್ಟರು, ಈ ಕಡೆ ಡಿ ಕೆ ಸುರೇಶ್ ಅವರು ಕೌಂಟ್ರ್ ಕೊಟ್ಟರು. ಅದೇನಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ BZ ಜಮೀರ್ ಅಹಮದ್ ಖಾನ್ ಏನು ಹೇಳಿದ್ರು ಜಮೀರ್ ಅಹಮದ್ ಖಾನ್? ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಹೇಳಿದ್ರು, ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಬರೀ ಇವಾಗಷ್ಟೇ ಅಲ್ಲ, 2028ರಲ್ಲೂ ಮತ್ತೆ ಅಧಿಕಾರಕ್ಕೆ ಬಂದು ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಅಷ್ಟೇ ಅಲ್ಲ, 2033ರಲ್ಲೂ ನೋಡಿ ಜಮೀರ್ ಅಹಮದ್ ಖಾನ್ ಅವ್ರ ಸ್ಟೇಟ್ಮೆಂಟ್ ಹೇಗಿದೆ ಅಂತ. ಈಗಲೂ 2 ವರ್ಷ ಅವರೇ CM, 2028ರಲ್ಲೂ ಸಿದ್ದರಾಮಯ್ಯನವರೇ CM, 2033ರಲ್ಲೂ ಸಹ ಸಿದ್ದರಾಮಯ್ಯನವರೇ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಓಪನ್ ಸ್ಟೇಜಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕ ಭಾಷಣದಲ್ಲೇ ಹೇಳಿಕೆಯನ್ನು ಕೊಟ್ಟರು, ಆನ್ ರೆಕಾರ್ಡ್. ಪರಮೇಶ್ವರ್ ಅವ್ರದ್ದು, ಜಮೀರ್ ಅಹಮದ್ ಖಾನ್ ಅವ್ರದ್ದಾಯಿತು. ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ರು, ಬಾಗಲಕೋಟೆಯಲ್ಲಿ ಮಾತಾಡ್ತಾ ಏನಂದ್ರು ಗೊತ್ತಾ? ಇನ್ನೂ 2 ವರ್ಷ ನಾನೇ ಮುಖ್ಯಮಂತ್ರಿ, ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿದ್ರು. ಅದಕ್ಕೆ ವಿಜೇಂದ್ರ ಅವರ ರಿಪ್ಲೈ ಕೂಡ ಬಂತು. ಏನಂದ್ರು ಗೊತ್ತಾ? ಮುಖ್ಯಮಂತ್ರಿಗಳು ನಾನೇ 2 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ಈ ಧಾರ್ಷ್ಟ್ಯವನ್ನು
ಯಾಕೋ ಸದನದಲ್ಲಿ ವಿಧಾನಸಭೆಯಲ್ಲಿ ಮಾತನಾಡುವಾಗ ತೋರಿಸಲಿಲ್ಲ ಅಂತ ಹೇಳಿದ್ರು. ಅವರು ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ಉತ್ತರ ಕೊಟ್ಟರು. ಆದರೆ ಪರಮೇಶ್ವರ್ ಅವರ ಹೇಳಿಕೆಗೆ DK ಬ್ರದರ್ಸ್ ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಹೈಕಮಾಂಡ್ಗೆ ಹೋಗಿರುವಂಥ ರಿಪೋರ್ಟ್, ನಾ ಹೈಕಮಾಂಡ್ಗೆ ಹೋಗಿರುವಂಥ ರಿಪೋರ್ಟ್ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು DK ಶಿವಕುಮಾರ್ ಹಾಗೂ DK ಸುರೇಶ್ ಏನು ಮೆಸೇಜ್ ಕೊಟ್ಟರು ಗೊತ್ತಾ? DK ಶಿವಕುಮಾರ್ ಅವರು ಹೇಳಿದ್ರು, ನಾನು ಹಾಗೂ ಸಿದ್ದರಾಮಯ್ಯನವರು ಇಬ್ಬರನ್ನ ಬಿಟ್ಟು ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಬೇರೆ ಯಾರೇ ಏನೇ ಮಾತಾಡಿದ್ರು ಕೂಡ ಅದು ಗೌಣ, ಅದಕ್ಕೆ ಕಿಮ್ಮತ್ತಿಲ್ಲ, ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಅರ್ಥದಲ್ಲೇ ಮೆಸೇಜ್ ಕೊಟ್ಟರು. ಅಲ್ಲಿ ಗೌಣ ಅಂದರೆ ಮತ್ತಿದೇನು ಅರ್ಥ? ಬೇರೆ ಯಾರ ಮಾತಿಗೂ ಬೆಲೆ ಇಲ್ಲ. ವರದಿಗಾರರಿಗೂ ಹೇಳಿದ್ರು, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ನೀವು ಸಮಸ್ಯೆ ಮಾಡ್ಕೊಬಿಡಿ, ಕಾಲ ಎಲ್ಲದಕ್ಕೂ ಉತ್ತರಿಸುತ್ತದೆ, ಟೈಮ್ ವಿಲ್ ಆನ್ಸರ್. ಮತ್ತೆಗೇನು ಒನ್ಸಗೇನು ಅದನ್ನೇ ಹೇಳಿದ್ರು. ಈ ಕಡೆ DK ಸುರೇಶ್ ಅವರು ಅವ್ರದ್ದು ಒಂದು ರೀತಿ ಬೇರೆದೇ ದಾಟಿಯ ಮಾತು. ಗೃಹ ಸಚಿವರು ಹೇಳಿದ ಮೇಲೆ ಕೇಳಲೇಬೇಕಲ್ಲ, ನಾವು ಕೇಳ್ತೀವಿ ಅವ್ರು ಹೇಳಿದ್ದನ್ನು ಅಂದರು ಅವರು. ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತೀನಿ ನೋಡಿ. ಈಗ ಸಿದ್ದರಾಮಯ್ಯವ್ರು ಏನು ಹೇಳಿದ್ರು, ನಾನು ಹೇಳಿದ್ರೆ ಹಾಗೂ ಸಿದ್ದರಾಮಯ್ಯವ್ರು ಹೇಳಿದ್ರೆ ಮಾತ್ರ ಅದಕ್ಕೆ ಬೆಲೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಇನ್ನೂ 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ಲ, ನೀವು ನೆನ್ಪು ಮಾಡ್ಕೊಳ್ಳಿ. ಈಗ ಬಾಗಲಕೋಟೆಯಲ್ಲಿ ಪ್ರಚಾರದ ಭಾಷಣದಲ್ಲಿ ಹೇಳಿದ್ ಬಿಡಿ, ಸದನದಲ್ಲೇ ಹೇಳಿದ್ರಲ್ಲ, 19 ಡಿಸೆಂಬರ್ 2025 ತೆಗೆದು ನೋಡಿ ನೀವು ರೆಕಾರ್ಡ್ಸ್ನ. ನನ್ನ ಪ್ರಕಾರ ನಾನೇ ಇನ್ನೂ 2 ವರ್ಷ ಮುಖ್ಯಮಂತ್ರಿ, ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನೋ ಮಾತನ್ನು ಹೇಳಿದರು, ಅವರು ಹೇಳಿಕೆ ಕೊಟ್ಟಿದ್ರು. ಸೊ ಹೀಗಾಗಿ ಇದು ನಿರಂತರವಾಗಿ ಮುಂದುವರಿತಾ ಇದೆ. ಸಿದ್ದರಾಮಯ್ಯನವರನ್ನು ತಲೆ ಕೆಡಿಸ್ಕೊಂಡಿಲ್ಲ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಅವರಿದ್ದಾರೆ. ಆದರೆ ಇದನ್ನೆಲ್ಲ ಅರಗಿಸ್ಕೊಳ್ಳಿಕ್ಕೆ DK ಶಿವಕುಮಾರ್ ಅವರಿಗೆ ಆಗ್ತಾ ಇದೆಯಾ? ಆಗಿದ್ದರೆ ಬಹುಶಃ ಹೈಕಮಾಂಡ್ ಲೆವೆಲಿಗೆ ಹೋಗ್ತಾ ಇರಲ್ಲ ಇವೆಲ್ಲ. ಎಲ್ಲ ವಿಡಿಯೋಗಳು, ದಾಖಲೆಗಳು, ಮಾಹಿತಿಗಳು, ಟ್ರಾನ್ಸ್ಕ್ರಿಪ್ಟ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಇವೆಲ್ಲ ದೆಹಲಿಗೆ ತಲುಪಿದೆ, ಈಗಾಗಲೇ ಹೋಗಿದೆ. ಯಾಕೆ ಹೋಗುತ್ತೆ ಅಂದರೆ ನಾನು ಹೇಳ್ತೀನಿ ಕೇಳಿ. ನಾನು ಹೇಳಿದ್ನಲ್ಲ, ಈಗ ಬೈ ಎಲೆಕ್ಷನ್ 2 ಮುಗೀತು. ನಮಗೆ ಕರ್ನಾಟಕದಲ್ಲಿ ಬಾಗಲಕೋಟೆ, ದಾವಣಗೆರೆ ಮುಗೀತು ಸರಿ. ಆದರೆ ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ ಈ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬ್ಯುಸಿಯಾಗಿದೆ. ಅವರು ಈ ಚುನಾವಣೆಗಳು ಮುಗಿತಾ ಇದ್ದ ಹಾಗೆ ಪ್ರಯಾರಿಟಿ ಮೇಲೆ ಈ ಇಶ್ಯೂ ತಗೋಬೇಕು. ಅದು DK ಶಿವಕುಮಾರ್ ಅವರು ಕಾಯ್ತಾ ಇರುವಂಥದ್ದು. ಕೇವಲ ನಾಯಕತ್ವ ಬದಲಾವಣೆ ವಿಚಾರ ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಇರಬೇಕೋ ಅಥವಾ ಅವ್ರ ಬದಲು ಬೇರೆಯವ್ರು ಬರಬೇಕು ಅಂದರೆ ಯಾರು, ಈ ವಿಚಾರ ಅಷ್ಟೇ ಅಲ್ಲ, ಸಚಿವ ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಚರ್ಚೆಗೆ ಬರುತ್ತೆ. ಸಿದ್ದರಾಮಯ್ಯನವರೇ ಅದನ್ನು ಕೇಳ್ಕೊಂಡು ಹೋಗ್ತಾರೆ, ಆಗ ಒಂದು ತೀರ್ಮಾನ ಆಗುತ್ತೆ ಅನ್ನೋದನ್ನು ಸ್ವತಃ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ರು. ಒಂದು ವೇಳೆ ಈಗ ತೀರ್ಮಾನ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬರೆದಿಟ್ಕೊಳ್ಳಿ, 2 ವರ್ಷ ಯಾವ ತೀರ್ಮಾನವೂ ಆಗಲ್ಲ. ಈ 5 ರಾಜ್ಯಗಳ ಚುನಾವಣೆಯ ಬೆನ್ನಲ್ಲೇ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡದೆ ಹೋದರೆ, ಅದು ನಾಯಕತ್ವ ಬದಲಾವಣೆ ವಿಚಾರ ಆಗಿರ್ಬೋದು, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಆಗಿರ್ಬೋದು, ಜೂನ್ ಅಂತ್ಯದ ಒಳಗಾಗಿ ಆಗದೆ ಹೋದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಕ್ರಿಸ್ಟಲ್ ಕ್ಲಿಯರ್ ಇದು. ಯಾಕಂದರೆ ಆ ಹೊತ್ತಿಗೆ ರಾಜ್ಯಸಭಾ ಚುನಾವಣೆ ಕೂಡ ಇದೆ, ಖರ್ಗೆ ಅವರ ಅವಧಿ ಮುಗಿತಾ ಇದೆ. ಸೊ ಒಂದು ಸೆಕೆಂಡ್ ಖರ್ಗೆ ಅವರೇ ಹೋಗ್ತಾರೋ ಅಥವಾ ಬದಲಾವಣೆಗಳೊಂದಿಗೆ ಸಿದ್ದರಾಮಯ್ಯನವರು ಆಪೋಸಿಷನ್ಗೆ ಹೋಗ್ತಾರೋ, ಈ ಎಲ್ಲ ಪ್ರಶ್ನೆಗಳು ಇದೆ. ಯಾಕಂದರೆ ದಿ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಹೇಳಿ DK ಶಿವಕುಮಾರ್ ಅವರ ಬಣದವರು ಅದನ್ನು ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯಸಭೆಗೂ ಹಾಗೂ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ನಾಯಕನ ಪಟ್ಟಕ್ಕೂ ಬೇಕಾದರೆ ಹೋಗಲಿ ಅಂತ ಆಫರ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಇಲ್ಲಿಯವರೆಗೂ ಹೇಳ್ಕೊಂಡು ಬಂದಿರೋದೇನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ. ಈಗ ಒಪ್ಕೊಂಡ್ಬಿಡ್ತಾರ? ಅದರಲ್ಲೂ ಕೂಡ ನಾನೇ ಇನ್ನೂ 2 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಿರುವಾಗ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಬೇರೆಯವರಾಗೋದು ಮತ್ತೊಂದು ಎಲ್ಲ ಬಿಟ್ಬಿಡೋಣ, ಹಾಗೂ 2 ವರ್ಷ ಸಿದ್ದರಾಮಯ್ಯನವರೇ ಮುಗಿಸ್ಬಿಡ್ಲಿ, ಅವ್ರು 2 ವರ್ಷ ಇದ್ದರೆ ಓಕೆ. ಒಂದು ವೇಳೆ ಅವ್ರು ಕೆಳಗಿಳಿದು DK ಶಿವಕುಮಾರ್ ಅವರು ಏನಾದರೂ ಅಪ್ಪಿತಪ್ಪಿ ಆ ಪಟ್ಟಕ್ಕೆ ಬಂದುಬಿಟ್ರೆ ಆಗ ಬಹುಶಃ ನಮಗೆ ಉಳಿಗಾಲ ಇಲ್ಲ ಅನ್ನುವಂಥ ಹಂತದಲ್ಲಿ ಹಲವು ನಾಯಕರು ಆಫ್ ದ ರೆಕಾರ್ಡ್ ಮಾತಾಡುವಂಥದ್ದು. ಆ ದೃಷ್ಟಿಯಿಂದ ನೋಡೋದಾದರೆ ಚುನಾವಣೆಯ ಬೆನ್ನಲ್ಲೇ ಏನೆಲ್ಲ ಬೆಳವಣಿಗೆಗಳು ಬೇಕೋ ಅದಕ್ಕೆ ಏನೆಲ್ಲ ಬೆಳವಣಿಗೆಗಳು ಆಗಬೇಕಲ್ಲ, ಅದಕ್ಕಾಗಿ ಈಗ ದೆಹಲಿಗೆ ಯಾವ ವರದಿ ತಲುಪಿದೆ. ಅದರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ. ಅದಕ್ಕೆ ಈಗ ಶುರು ಆಗಿರೋದು. ಹೈಕಮಾಂಡ್ ಅದಕ್ಕೆ ಪ್ರಿಪೇರ್ ಆಗಿದೆ, ಯಾವುದೋ ಒಂದು ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಮತ್ತು ಸುರ್ಜೇವಾಲಾ ಅವರು ಮೊದಲ ದಾಳ ಸಿದ್ದರಾಮಯ್ಯವ್ರದ್ದು, ಸುರ್ಜೇವಾಲಾ ಅವ್ರನ್ನ ಬದಲಾಯಿಸಬೇಕು ಅನ್ನೋದು. 2ನೇದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು. 3ನೇದು ನಾನೇ 5 ವರ್ಷ ಮುಖ್ಯಮಂತ್ರಿಯಲ್ಲಿ ಸ್ವತಃ ಹೈಕಮಾಂಡ್ ಹೇಳಬೇಕು ಅನ್ನೋದು. ಇದಿಷ್ಟು ಇಟ್ಕೊಂಡು ಹೋಗ್ತಾರೆ ಬೇಡಿಕೆ. ಆಗ ಹೈಕಮಾಂಡ್ ಇಬ್ಬರನ್ನು ಕೂರಿಸ್ಕೊಂಡು ಏನೋ ಒಂದು ತೀರ್ಮಾನ ಮಾಡಿ ಯಾವ್ಯಾವ ರೀತಿ ಅನ್ನೋದು ನಿರ್ಧಾರ ಆಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನೋದು. ಒಟ್ಟಿನಲ್ಲಿ ಜೂನ್ ಅಂತ್ಯದೊಳಗಾಗಿ ಒಂದು ತೀರ್ಮಾನ ಆಗುತ್ತೆ. ಅದಕ್ಕಾಗಿ ಬೇಕಾದಂಥ ವೇದಿಕೆ ಈ ಮೂಲಕ ಸಿದ್ಧ ಆಗ್ತಾ ಇದೆ. ಸೊ ಹಾಗೊಂದು ವೇಳೆ ತೀರ್ಮಾನ ಆದ್ದೇ ಆದರೆ ಹೈಕಮಾಂಡ್ ಒಂದು ಅಂತಿಮವಾದ ತೀರ್ಮಾನವನ್ನು ಮಾಡುವ ಆಲೋಚನೆಗೆ ಬಂದದ್ದೇ ಆದರೆ ಆಗ ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸುವ ತೀರ್ಮಾನ ಮಾಡ್ಬೋದು.
ಅಥವಾ ಅವ್ರನ್ನ ರಾಜ್ಯಸಭೆಗೆ ಕರೆಸ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ಪ್ರಯತ್ನ ಮಾಡ್ಬೋದು, ಅಥವಾ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಕೃಷ್ಣ ಬೈರೇಗೌಡರು, ಎಂ ಬಿ ಪಾಟೀಲ್ರು, ಈ ರೀತಿ ಮತ್ತಾರಿಗಾದ್ರೂ ಏನಾದರೂ ಅವಕಾಶ ಸಿಗ್ಬೋದು. ಏನಾಗಬಹುದು? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.